ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿ ಜೆ ಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕೋ ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುತ್ತಾ? ನಾವೆಲ್ಲ ಬೀದಿಗಿಳಿದ್ರೆ ಅದೇ ಹೇಳೋದಲ್ಲ, ಈ ಸೋಗಿನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು. ಅಯ್ಯೋ, ಇಂಥ ಸಾವಿರಾರು ಬರಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು ಸಿ ಎಂ ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದ್ದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕ ಇವ್ರಿಗೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶೆ ಮನೋಭಾವವನ್ನು ಗೃಹಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾಳೆ. ಅಫ್ಕೋರ್ಸ್ ಎಸ್, ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನು ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕೂ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ ಅಂದರೆ ನಮಗೂ ಕೂಡ ಮಾಡಲಿಕ್ಕೆ ಇದೆ. ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಆದರೆ ಶಾಂತಿಯುತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದರೆ ಯಾಕೆ? ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂಥ ದಾರಿಗಳು ನೂರಾರು. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿ ಜೆ ಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕೋ ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುತ್ತಾ? ನಾವೆಲ್ಲ ಬೀದಿಗಿಳಿದ್ರೆ ಅದೇ ಹೇಳೋದಲ್ಲ, ಈ ಸೋಗಿನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು. ಅಯ್ಯೋ, ಇಂಥ ಸಾವಿರಾರು ಬರಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು ಸಿ ಎಂ ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದ್ದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕ ಇವ್ರಿಗೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶೆ ಮನೋಭಾವವನ್ನು ಗೃಹಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾಳೆ. ಅಫ್ಕೋರ್ಸ್ ಎಸ್, ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನು ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕೂ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ ಅಂದರೆ ನಮಗೂ ಕೂಡ ಮಾಡಲಿಕ್ಕೆ ಇದೆ. ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಆದರೆ ಶಾಂತಿಯುತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದರೆ ಯಾಕೆ? ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂಥ ದಾರಿಗಳು ನೂರಾರು. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿ ಜೆ ಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕೋ ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ.
ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ ನಾವೆಲ್ಲ ಬೀದಿಗಿಳಿದ್ರೆ? ಕಾಂಗ್ರೆಸ್ ಕಾರ್ಯಕರ್ತರ ಸೋಗಿನಲ್ಲಿ ಬಂದಿದ್ರು. ಅದೇ ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು. ಅಯ್ಯೋ, ಇಂಥ ಸಾವಿರಾರು ಬರ್ಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು CM ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕ ಇವ್ರಿಗೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶೆ ಮನೋಭಾವವನ್ನು ಗೃಹಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾಳೆ. ಅಫ್ಕೋರ್ಸ್ ಎಸ್, ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕೂ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ ಅಂದರೆ ನಮಗೂ ಕೂಡ ಮಾಡಲಿಕ್ಕೆ ಇದೆ. ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಆದರೆ ಶಾಂತಿಯುತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂಥ ದಾರಿಗಳು ನೂರಾರು. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ BJPಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ. ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ ನಾವೆಲ್ಲ ಬೀದಿಗಿಳಿದ್ರೆ? ಕಾಂಗ್ರೆಸ್ ಕಾರ್ಯಕರ್ತರ ಸೋಗಿನಲ್ಲಿ ಬಂದಿದ್ರು. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು. ಅಯ್ಯೋ, ಇಂಥ ಸಾವಿರಾರು ಬರ್ಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು CM ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕ ಇವ್ರಿಗೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶೆ ಮನೋಭಾವವನ್ನು ಗೃಹಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾಳೆ. ಅಫ್ಕೋರ್ಸ್ ಎಸ್, ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕೂ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ ಅಂದರೆ ನಮಗೂ ಕೂಡ ಮಾಡಲಿಕ್ಕೆ ಇದೆ. ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಆದರೆ ಶಾಂತಿಯುತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂಥ ದಾರಿಗಳು ನೂರಾರು.